ರ್ಯಾಂಚರ್ SUV ಸ್ಮಾರ್ಟ್ ಎಲೆಕ್ಟ್ರಿಕ್ ವೆಹಿಕಲ್. ಹೆಸರೇ ಹೇಳುವ ಹಾಗೆ ಇದು ಬ್ಯಾಟರಿಯಿಂದ ರನ್ ಆಗುವಂತಹ ವೆಹಿಕಲ್. 4 ಗಂಟೆ ಚಾರ್ಜ್ ಮಾಡಿದರೆ ಒಂದು ದಿವಸ ಇಡೀ ಕೆಲಸ ಮಾಡ್ಬೋದು. ನೀವು ಯಾರು ಬೇಕಿದ್ದರೂ ಬಳಸಬಹುದಾದ ಯಂತ್ರ, ಕಡಿಮೆ ಖರ್ಚಿನಲ್ಲಿ ಬಳಸಬಹುದಾದ ಯಂತ್ರ, ಸುರಕ್ಷಿತವಾಗಿ ಬಳಸಬಹುದಾದ ಯಂತ್ರ, ಸಕಾಲಕ್ಕೆ ಕೆಲಸ ಮಾಡಬಹುದಾದ ಯಂತ್ರ, ಒಂದೇ ಯಂತ್ರದಲ್ಲಿ ಎಲ್ಲ ಕೆಲಸಗಳನ್ನು ಮಾಡಬಹುದಾದಂತಹ ಒಂದು ಆವಿಷ್ಕಾರ ರ್ಯಾಂಚರ್ ಸ್ಮಾರ್ಟ್ ಎಲೆಕ್ಟ್ರಿಕ್ ವೆಹಿಕಲ್. ತೋಟದಲ್ಲಿ ಸುಮ್ಮನೆ ಓಡಾಡಬೇಕು ಅಂದರೂ ಹೀಗೆ ಇದರದ್ದು ಡ್ರೈವ್ ಟ್ರಾಲಿ ಮೂಲಕ ಕೂತ್ಕೊಂಡು ಆರಾಮಾಗಿ ನೀವು ತೋಟವನ್ನು ಒಂದು ಸುತ್ತು ಬರಬಹುದು. ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟ್ರಿಯ ಮೂಲಕ ಕೆಲಸ ಮಾಡೋದ್ರಿಂದ ನೀವು ಸುರಕ್ಷಿತವಾಗಿ ಕೆಲಸ ಮಾಡಬಹುದು, ಕಡಿಮೆ ಖರ್ಚಿನಲ್ಲಿ ಕೆಲಸ ಮಾಡಬಹುದು, ಮತ್ತು ಒಂದೇ ಯಂತ್ರದಲ್ಲಿ ಸ್ಪ್ರೇಯಿಂಗ್ ಮಾಡ್ಬೋದು, ಸರಕು ಸಾಗಾಟ ಮಾಡಬಹುದು, ಕಳೆ ನಿಯಂತ್ರಣ ಮಾಡಬಹುದು. ಬಹುತೇಕ ನಿಮ್ಮ ಜಮೀನಿನ ಎಲ್ಲ ಕೆಲಸಗಳನ್ನು ಒಂದು ಯಂತ್ರದಲ್ಲಿ ಸುಲಭವಾಗಿ ಯಾರು ಬೇಕಾದರೂ ಕೂಡ ಮಾಡಬಹುದು. ಇದರಲ್ಲಿ ಏನೋ ಒಂದು ಸರಕನ್ನು ತುಂಬಿಸ್ಕೊಂಡು ನಿಮ್ಮ ತೋಟದಿಂದ ಮನೆಗೆ ಸ್ವಲ್ಪ ದೂರ ಅಂತರ ಜಾಸ್ತಿ ಇದ್ದರೆ ನಡ್ಕೊಂಡು ಹೋಗಬೇಕಾದ ಅವಶ್ಯಕತೆ ಇಲ್ಲ, ಕೂತ್ಕೊಂಡೇ ಹೋಗಬಹುದು. ಈ ಯಂತ್ರ ಬೇಕಾದರೆ ಈ ಸ್ಕ್ರೀನಲ್ಲಿರುವ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ನಮಸ್ಕಾರ, ನಾನು ರಾಜೇಶ್ ಕೀಳಂಬಿ ಅಗ್ರಿಟೆಕ್ ಪ್ರೈವೇಟ್ ಲಿಮಿಟೆಡ್ನ ಫೌಂಡರ್ ಮತ್ತು CEO. ನೀವು ನೋಡ್ತಾ ಇದ್ದೀರಿ ಈ ಯಂತ್ರದ ನೀವು ಸೈಜನ್ನು ಗಮನಿಸಿದರೆ ತುಂಬ ಕಾಂಪ್ಯಾಕ್ಟಾಗಿ ಮಾಡಿದ್ದೀವಿ. ಅದಕ್ಕೆ 2 ಕಾರಣ ಇದೆ. ಒಂದು, ನಮ್ಮಲ್ಲಿ ಯಾವುದೇ ಬೆಳೆ ಇರಬಹುದು, ವಿಶೇಷವಾಗಿ ತೋಟಗಾರಿಕೆ ಬೆಳೆಗಳಲ್ಲಿ ಅಂತರ್ ಬೆಳೆಗಳು ಇರುತ್ತೆ, ಜಾಗ ಕಡಿಮೆ ಇರುತ್ತೆ. ಆ ಕಡಿಮೆ ಜಾಗದಲ್ಲಿ ಬೆಳೆ ಮತ್ತು ಅದರ ಅಂತರ ಬೆಳೆಗಳ ನಡುವೆ ಸರಾಗವಾಗಿ ಓಡಾಡುವ ಹಾಗೆ ಇರಬೇಕು, ಮತ್ತು ಎಲ್ಲ ಋತುಗಳಲ್ಲಿ ಚಲಿಸೋ ಹಾಗಿರಬೇಕು. ಹಾಗಾಗಿ ಇದನ್ನು ಕಾಂಪ್ಯಾಕ್ಟಾಗಿ ಮಾಡಿದ್ವಿ. ಜೊತೆಗೆ ಇದರಲ್ಲಿ ರಬ್ಬರ್ ಟ್ರ್ಯಾಕನ್ನು ಅಳವಡಿಸಿದ್ವಿ. 2 ಕಾರಣ ಅದಕ್ಕೆ. ಮತ್ತೆ ರಬ್ಬರ್ ಟ್ರ್ಯಾಕ್ ಯಾಕೆ ಅಂದರೆ, ರಬ್ಬರ್ ಟ್ರ್ಯಾಕ್ ನೀವು ಎಂತಹದ್ದೇ ಕೆಸರಿರಲಿ, ಯಾವುದೇ ಮಳೆಗಾಲ ಇರಲಿ, ಇದರಲ್ಲಿ ಹೋಗ್ಬೋದು. ಜೊತೆಗೆ ಯಾವುದೇ ಟೆರೈನ್ನಲ್ಲಿ ಹೋಗ್ಬೋದು. ಎಷ್ಟೇ ಗುಡ್ಡಗಾಡು ಪ್ರದೇಶ ಇರ್ಬೋದು, ಚಿಕ್ಕ ಚಿಕ್ಕ ಕಾಲುವೆಗಳನ್ನು ದಾಟುತ್ತೆ, ಇದು ಮೆಟ್ಟಿಲುಗಳನ್ನು ಹತ್ತಿ ಹೋಗುತ್ತೆ. ನಮ್ಮ ಭಾರತೀಯ ಕೃಷಿ ಭೂಮಿಗೆ ಪೂರಕವಾಗಿ ಇರಲಿ ಅಂತ ಈ ರಬ್ಬರ್ ಟ್ರ್ಯಾಕನ್ನು ನಾವು ಅಳವಡಿಸಿದ್ವಿ. ಜೊತೆಗೆ ನೀವು ಈ ನ್ಯೂಮ್ಯಾಟಿಕ್ ಟೈರ್ಸನ್ನು ಹಾಕಿದರೆ ಏನಾಗುತ್ತೆ ಅಂದರೆ, ಅದು ಬೇಗ ಸವಿಯುತ್ತೆ, ಪಂಚರ್ ಆಗುತ್ತೆ, ಮತ್ತು ಎಲ್ಲ ಜಾಗದಲ್ಲಿ ಹೋಗೋದಿಲ್ಲ. ಥರದೆಲ್ಲ ಸಮಸ್ಯೆ ಇರೋದ್ರಿಂದ ರಬ್ಬರ್ ಟ್ರ್ಯಾಕನ್ನು ಬಳಸಿ ಈ ಯಂತ್ರವನ್ನು ನಿರ್ಮಿಸಿದ್ದೀವಿ. ಈ ರಬ್ಬರ್ ಟ್ರ್ಯಾಕ್ 10 ವರ್ಷಗಳ ಕಾಲ ಬಾಳಿಕೆ ಬರುತ್ತೆ. ನಾವು ಇದಕ್ಕಿಂತ ಮೊದಲು ಇನ್ನೊಂದು ಯಂತ್ರವನ್ನು MUTV ಅಂತ, ಮಲ್ಟಿ ಯುಟಿಲಿಟಿ ಟ್ರ್ಯಾಕ್ ವೆಹಿಕಲ್ ಅಂತ ನಾವು ನಮ್ಮದೇ ಸಂಸ್ಥೆಯಿಂದ ವಿತರಣೆ ಮಾಡ್ತಾಯಿದ್ವಿ. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಅಲ್ಲ, ಅದು ಇಂಪೋರ್ಟ್ ಮಾಡಿ ವಿತರಣೆ ಮಾಡ್ತಾ ಇದ್ದ ಯಂತ್ರ. ಅದರಲ್ಲಿ ಆ ಟ್ರ್ಯಾಕ್ ಮೂಲಕ ಅದು ಕೂಡ ಚಲಿಸ್ತಾ ಇತ್ತು. 10 ವರ್ಷಗಳ ಕಾಲ ಕೃಷಿ ಭೂಮಿಯ ಮೇಲೆ ಓಡಾಡಿದರೆ ಈ ಟ್ರ್ಯಾಕ್ ಹಾಳಾಗೋದಿಲ್ಲ ಅನ್ನೋದು. ತುಂಬ ವರ್ಷ ಬಾಳಿಕೆ ಬರೋದರಿಂದ ಈ ಟ್ರ್ಯಾಕನ್ನು ಬಳಸಿದ್ದೀವಿ. ಜೊತೆಗೆ ಈ ಯಂತ್ರದ ಮೂಲಕ ಏನೇನು ಕೆಲಸ ಮಾಡಬಹುದು ಅಂದರೆ, ನಾನು ಹೇಳ್ತೀನಿ ಎಲ್ಲ ಕೆಲಸ ಮಾಡಬಹುದು. ಬಹುತೇಕ ನಾನು ಹೇಳಿದೆ ಆಗಲೇ 70% ಕೆಲಸಗಳನ್ನು ಮಾಡಬಹುದು ಅಂತ. ಉದಾಹರಣೆಗೆ ಹೇಳ್ತೀನಿ, ನಮ್ಮ ತೋಟದ ಒಳಗಡೆ ಟ್ರಾನ್ಸ್ಪೋರ್ಟೇಷನ್ಗೆ ತುಂಬ ಕಷ್ಟ. ಯಾಕೆಂದರೆ ಟ್ರ್ಯಾಕ್ಟರ್ ಇದೆ, ಬಟ್ ಟ್ರ್ಯಾಕ್ಟರ್ ಎಲ್ಲ ಜಾಗದಲ್ಲೂ ಹೋಗೋದಿಲ್ಲ. ಮತ್ತು ಟ್ರ್ಯಾಕ್ಟರ್ ಒಂದು ಹೆವಿ ವೆಹಿಕಲ್ ಆಗಿರೋದ್ರಿಂದ ಯಾವುದೇ ಕೃಷಿ ಭೂಮಿಯಲ್ಲಿ ಅತಿ ಭಾರದ ವಾಹನಗಳು ಓಡಾಡಿದರೆ ಏನಾಗುತ್ತೆ, ಮಣ್ಣು ಬಿಗ್ಕೊಳ್ಳುತ್ತೆ, ನೀರು ಸರಾಗವಾಗಿ ಇಂಗೋದಿಲ್ಲ, ಬೇರುಗಳು ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಈ ರೀತಿಯ ಹಗುರದ ಚಿಕ್ಕ ಯಂತ್ರಗಳ ಬಳಕೆ ತುಂಬ ಮುಖ್ಯವಾಗಿರೋದು. ಇದು ನೀವು ನೋಡ್ತಾ ಇದ್ದೀರಿ, ಈ ಯಂತ್ರದಲ್ಲಿ ನೀವೀಗ ಸ್ಪ್ರೇಯರ್ ಜೋಡಣೆಯನ್ನು ಜೋಡಿಸಿರುವ ಯಂತ್ರವನ್ನು ನೋಡ್ತಾ ಇದ್ದೀರಿ. ಇದರಲ್ಲಿ ಈ ಸ್ಪ್ರೇಯರ್ನಲ್ಲಿ 2 ಭಾಗ ಇದೆ. ಒಂದು ಸ್ಪ್ರೇಯರ್ ಯೂನಿಟ್, ಇನ್ನೊಂದು ಈ ಟ್ಯಾಂಕ್. ಇವೆರಡನ್ನೂ ಸುಲಭವಾಗಿ ತೆಗಿಬೋದು. ಇದನ್ನು ಅಲ್ಲಿ ಎಲೆಕ್ಟ್ರಿಕ್ ಬ್ಯಾಟ್ರಿಗೆ ಪ್ಲಗಿನ್ನ ತಪ್ಪಿಸಿ ಇವೆರಡನ್ನೂ ತೆಗೆದರೆ ಇದು ಟ್ರಾನ್ಸ್ಪೋರ್ಟೇಷನ್ಗೆ ಬಳಸಬಹುದು. ನೀವು ಇದರಲ್ಲಿ ನೀವು 350 kg ಭಾರ ಹೊರುವ ಸಾಮರ್ಥ್ಯ ಇದೆ. ಹಾಗಂತ ಇದ್ರ ಕೆಪಾಸಿಟಿ ಬರೀ 350 kg ಅಲ್ಲ. ನೀವು ಇದಕ್ಕೆ ಇನ್ನೊಂದು ಟ್ರಾಲಿಯನ್ನು ಜೋಡಿಸ್ಕೊಂಡ್ರೆ ಆ ಟ್ರಾಲಿಯ ಮೂಲಕ ಇನ್ನೊಂದು 350 kg ಭಾರವನ್ನು ಇದು ಆರಾಮಾಗಿ ತಗೊಂಡು ಹೋಗುತ್ತೆ.
ಒಟ್ಟು 700 kgಯವರೆಗೆ ಸರಕು ಸಾಗಾಟವನ್ನು ಇದರಲ್ಲಿ ಮಾಡಬಹುದು. ಏನೇನು ಸಾಗಾಟ ಮಾಡಬಹುದು ಅಂದರೆ, ನಿಮ್ಮ ತೋಟದ ಬೆಳೆ ಇರಬಹುದು, ಮಣ್ಣಿರಬಹುದು, ಗೊಬ್ಬರ ಇರಬಹುದು. ಇದು ಮೂರನ್ನು ನಾನು ಸುಲಭಕ್ಕೆ ಈಗ ಹೇಳ್ಬೋದು. ಆದರೆ ನೀವೆಲ್ಲ ರೈತರಿಗೆ ಗೊತ್ತಿರುತ್ತೆ ಒಂದು ತೋಟದಲ್ಲಿ ನಾವು ಸಾಗಾಣಿಕೆಗೆ ಎಷ್ಟು ಅವಶ್ಯಕತೆ ಇದೆ ಅಂತ. ಪ್ರತಿದಿನ ಸಂಜೆ ಎಲ್ಲ ರೈತರು ಒಮ್ಮೆ ತೋಟಕ್ಕೆ ವಿಸಿಟ್ ಮಾಡುವ ಅಭ್ಯಾಸ ಇರುತ್ತೆ. ಅವರು ಹೋಗುವಾಗ ಈ ಯಂತ್ರನ ಜೊತೆಗೆ ತೊಗೊಂಡೋದ್ರೆ, ಇದನ್ನ ಜೊತೆಗೆ ತೊಗೊಂಡೋಗೋಕ್ಕೆ ಯೋಚನೆ ಕೂಡ ಮಾಡೋದು ಬೇಡ. ಯಾಕಂದರೆ ಇದು ಖರ್ಚು ಗಂಟೆಗೆ ಬರೀ 5 ರೂಪಾಯಿ ಅಷ್ಟು ಖರ್ಚಿರೋದ್ರಿಂದ ಏನೋ 100 ರೂಪಾಯಿ ಖರ್ಚಾಗುತ್ತೆ ಅನ್ನುವ ಆತಂಕ ಕೂಡ ಇರೋದಿಲ್ಲ. ಈ ಯಂತ್ರ ಮತ್ತು ಬಳಕೆ ಕೂಡ ಸುಲಭ ಇರೋದರಿಂದ, ಒಂದು ರಿಮೋಟ್ನಲ್ಲಿ ಬಳಸಬಹುದಾಗಿರೋದ್ರಿಂದ ಪ್ರತಿದಿನ ತೋಟಕ್ಕೆ ಹೋಗುವಾಗೆಲ್ಲ ಈ ಯಂತ್ರನ ತೊಗೊಂಡು ಹೋಗ್ಬೋದು. ಹಾಗೆ ತೊಗೊಂಡು ಹೋದಾಗ ಮನೆಯಿಂದ ಏನಾದರೂ ತೋಟಕ್ಕೆ ಏನಾದರೂ ತೊಗೊಂಡು ಹೋಗೋದಿರುತ್ತೆ, ಸಾಗಾಣಿಕೆ ಮಾಡೋದಿರುತ್ತೆ, ಅದನ್ನೆಲ್ಲ ಸಾಗಾಣಿಕೆ ಮಾಡ್ಬೋದು. ತೋಟದಿಂದ ಕಟ್ಟಿಗೆ, ಮರದ ತುಂಡುಗಳು, ನಮ್ಮ ಅಡಿಕೆ ತೋಟದಲ್ಲಿ ಈ ಹೊಂಬಾಳೆ ಬೀಳುತ್ತೆ, ಮನೆಯಲ್ಲಿ ಜಾನುವಾರಿಗೆ ಅದು ತುಂಬ ಒಳ್ಳೆಯ ಆಹಾರ. ಸುಮ್ಮನೆ ತೋಟಕ್ಕೆ ಹೋದಾಗ ಅಡಿಕೆ ಬಿದ್ದರೆ ಅದನ್ನು ಆರಿಸಿ ಇದಕ್ಕೆ ಹಾಕ್ಕೊಂಬರ್ಬೋದು, ಹೊಂಬಾಳೆಗಳನ್ನು ಹಾಕ್ಕೊಂಬರ್ಬೋದು. ನೀವು ಅಲ್ಲಿ ನೋಡ್ಬೋದು, ಒಬ್ಬರು ರೈತರು ತಲೆ ಮೇಲೆ ಭಾರವನ್ನು ಹೊತ್ಕೊಂಡು ಬರ್ತಾ ಇದ್ದಾರೆ ಇವಾಗ. ಆ ರೀತಿ ಏನೇ ಒಂದು ಹೊತ್ಕೊಂಡು ಬರೋದನ್ನು ಇದರಲ್ಲಿ ಇಟ್ಕೊಂಡು ಬರಬಹುದು. ನೀವು ಇದನ್ನು ಮಹಿಳೆಯರು ಬಳಸಬಹುದು, ವೃದ್ಧರು ಬಳಸಬಹುದು, ಚಿಕ್ಕ ಮಕ್ಕಳು ಕೂಡ ಬಳಸಬಹುದು. ಅಷ್ಟು ಸುಲಭವಾಗಿದೆ. ಇದು ಸಾಗಾಟದ ಬಗ್ಗೆ ಆಯಿತು. ಇನ್ನೊಂದು ಸ್ಪ್ರೇ ಬಗ್ಗೆ. ನೀವು ಏನಾಗುತ್ತೆ, ನಮ್ಮ ಕೃಷಿಕರಿಗೆ ಸಮಸ್ಯೆ ಅಂದರೆ ಸ್ಪ್ರೇ ಮಾಡಲಿಕ್ಕೆ ಸ್ಕಿಲ್ಡ್ ಲೇಬರ್ಸ್ ಬೇಕು. ಮತ್ತು ಒಂದೇ ಸೀಸನ್ನಲ್ಲಿ ಎಲ್ಲರೂ ಸ್ಪ್ರೇ ಮಾಡಬೇಕಾಗಿರೋದ್ರಿಂದ, ವಿಶೇಷವಾಗಿ ಅಡಿಕೆಯಲ್ಲಿ ಮಳೆಗಾಲದಲ್ಲಿ ಕೊಳೆ ರೋಗಕ್ಕೆ ಸ್ಪ್ರೇ ಮಾಡುವಾಗ, ಕೊಳೆ ರೋಗ ಬಂತು ಅಂದರೆ ವ್ಯಾಪಕವಾಗಿ ಹರಡಿಬಿಡುತ್ತೆ. ಆ ಟೈಮಲ್ಲಿ ಕಾರ್ಮಿಕರ ಸಂಖ್ಯೆ ತುಂಬ ಕಡಿಮೆ ಇರೋದರಿಂದ ಸಕಾಲಕ್ಕೆ ಸರಿಯಾಗಿ ಸ್ಪ್ರೇ ಮಾಡೋಕ್ಕಾಗಲ್ಲ, ಸಂಪೂರ್ಣ ಬೆಳೆ ನಷ್ಟ ಆಗುತ್ತೆ. ಆದರೆ ಇದು ಒಂದು ಯಂತ್ರ ಇದ್ದರೆ ನೀವು ಯಾರಿಗೂ ಕಾಯಬೇಕಾಗಿಲ್ಲ, ಸ್ವತಃ ನೀವೇ ರೈತರೇ ಸ್ಪ್ರೇ ಮಾಡ್ಕೊಬೋದು. ಯಾಕೆಂದರೆ ಇದರಲ್ಲಿ ಸ್ಮಾರ್ಟ್ ಡ್ರೈವ್ ಮೋಡ್ ಇದೆ. ಅಂದರೆ ನೀವು ರಿಮೋಟಿಂದ ಕೂಡ ಆಪ್ರೇಟ್ ಮಾಡಬೇಕಾಗಿಲ್ಲ. ನಿಮ್ಮ ನೀರು ಅಥವಾ ಔಷಧ ಎಲ್ಲಿದೆ ಅಲ್ಲಿಗೆ ಇದನ್ನು ಯಂತ್ರವನ್ನು ತಗೊಂಡೋಗಿ ಔಷಧಿಯನ್ನು ಇದರಲ್ಲಿ ತುಂಬಿಸ್ಕೊಂಡು ಸ್ಮಾರ್ಟ್ ಡ್ರೈವ್ನಲ್ಲಿ ನೀವು ಸ್ಮಾರ್ಟ್ ಡ್ರೈವ್ ಮೋಡ್ ಆನ್ ಮಾಡಿಕೊಂಡು ರಿಮೋಟ್ ನಿಮ್ಮ ಜೇಬಿನಲ್ಲಿ ಇಟ್ಕೊಂಡ್ರೂ ಕೂಡ ನಿಮ್ಮನ್ನು ಹಿಂಬಾಲಿಸ್ಕೊಂಡು ಈ ಯಂತ್ರ ಬರುತ್ತೆ. ಯಾರೂ ಆಪ್ರೇಟ್ ಮಾಡೋದು ಬೇಡ. ನೀವು ಯಾವ ದಾರಿಯಲ್ಲಿ ಸಾಕ್ತೀರಿ ಆ ದಾರಿಯಲ್ಲಿ ಈ ಯಂತ್ರ ಬರುತ್ತೆ, ಅದಾಗೆ ತಾನಾಗೆ ಬರುತ್ತೆ. ನೀವು ರೈತರೇ ಸ್ಪ್ರೇ ಮಾಡ್ಕೊಂಡು ಹೋಗ್ಬೋದು. ನಮ್ಮಲ್ಲಿ ಹೈ ಪ್ರೆಷರ್ ಗನ್ಗಳಿದೆ. ನಮ್ಮದೇ ರ್ಯಾಂಚರ್ ಬ್ರ್ಯಾಂಡ್ನಲ್ಲಿ ಕಾರ್ಬನ್ ಫೈಬರ್ ದೋಟಿ ಇದೆ. ತುಂಬ ನಮ್ಮ ಭಾಗದಲ್ಲಿ ಮನೆ ಮಾತಾಗಿರುವ ಬ್ರ್ಯಾಂಡ್ ನಮ್ಮದು. ತುಂಬ ಉತ್ತಮ ಗುಣಮಟ್ಟದ ದೋಟಿ ಇದೆ ನಮ್ಮದು. ಅದ್ರ ಮೂಲಕ ಒಬ್ಬರೇ ಸ್ಪ್ರೇ ಮಾಡ್ಕೊಂಡು ಹೋಗ್ಬೋದು. ಮಳೆ ಬಂದರೂ ಮರ ಹತ್ತಬೇಕಾದ ಅವಶ್ಯಕತೆ ಇಲ್ಲ. ಆ ದೋಟಿ ಮೂಲಕ ಮಳೆ ಬರ್ತಿರಬೇಕಾದ್ರೂ ಯಾವಾಗ ಅವಶ್ಯಕತೆ ಇದೆ ಆವಾಗ ಯಾರು ಬೇಕಾದರೂ ಸ್ಪ್ರೇ ಮಾಡಬಹುದು. ಇದರಿಂದ ಒಂದು ಖರ್ಚು ಉಳಿತಾಯ ಆಗುತ್ತೆ. ನೀವು ಬೇರೆ ಪೆಟ್ರೋಲ್ ಮಿಷಿನ್ ಬಳಸೋದಕ್ಕೆ ಕಂಪೇರ್ ಮಾಡಿದರೆ ತುಂಬ ಅಜಗಜಾಂತರ ವ್ಯತ್ಯಾಸ. ನೀವು ಪೆಟ್ರೋಲ್ ಮಿಷಿನ್ನಲ್ಲಿ ಆ್ಯಾವರೇಜ್ ಆಗಿ ನೀವು ದೊಡ್ಡ ಮಿಷಿನ್ನು ಚಿಕ್ಕ ಮಿಷಿನ್ನು ಕಂಪೇರ್ ಮಾಡಿದರೆ 200-250 ರೂಪಾಯಿ ಪ್ರತಿ ಗಂಟೆಗೆ ಖರ್ಚು ಬರುತ್ತೆ. ಇದು ಬರೀ 5 ರೂಪಾಯಿ. ಹಾಗಾಗಿ ತುಂಬ ದೊಡ್ಡ ಪ್ರಮಾಣದಲ್ಲಿ ಹಣ ಉಳಿತಾಯ ಆಗುತ್ತೆ ಆಪ್ರೇಟಿಂಗ್ ಕಾಸ್ಟಲ್ಲಿ. ಜೊತೆಗೆ ಸಕಾಲಕ್ಕೆ ಸರಿಯಾಗಿ ಸ್ಪ್ರೇ ಮಾಡ್ಬೋದು. ಜೊತೆಗೆ ನಾವು ಇನ್ನೊಂದು ಹೊಸ ಕಾನ್ಸೆಪ್ಟನ್ನು ಇದರಲ್ಲಿ ಅಳವಡಿಸಿರೋದು ಏನು ಅಂದರೆ, ಇವತ್ತು ಬ್ಯಾಟರಿ ಆಪರೇಟೆಡ್ ಟೂಲ್ಸ್ ಎಲ್ಲ ಕಡೆ ಎಲ್ಲ ಇಂಡಸ್ಟ್ರಿಗಳಲ್ಲಿ ಬಳಕೆ ಆಗ್ತಿದೆ. ಕೃಷಿಕರು ಜಾಸ್ತಿ ಬಳಸ್ತಾ ಇಲ್ಲ. ಯಾಕೆಂದರೆ ಆನ್ ಫೀಲ್ಡ್ ಕೆಲಸ ಮಾಡುವಾಗ ಏನಾಗುತ್ತೆ, ಸ್ವಲ್ಪ ಲಾಂಗ್ ಟೈಮು ಅದರದ್ದು ಬ್ಯಾಕಪ್ ಇರಬೇಕಾಗುತ್ತೆ. ಬಟ್ ಈಗಿರುವ ಮಾರ್ಕೆಟ್ನಲ್ಲಿ ಇರುವ ಕಾರ್ಡ್ಲೆಸ್ ಟೂಲ್ಸ್ಗಳ ಲಿಮಿಟೇಷನ್ ಏನು ಕೇಳಿದರೆ 10 ನಿಮಿಷ 20 ನಿಮಿಷಕ್ಕೆ ಬ್ಯಾಟ್ರಿ ಡ್ರೈನ್ ಆಗಿ ಹೋಗುತ್ತೆ. ಹಾಗಾಗಿ ರೈತರು ಬ್ಯಾಟರಿ ಟೂಲ್ಸ್ಗಳನ್ನು ಹೆಚ್ಚು ಬಳಸ್ತಾ ಇಲ್ಲ. ಈ ಯಂತ್ರದ ಮೂಲಕ ಇದರಲ್ಲಿ 5.3 ಕಿಲೋವ್ಯಾಟ್ಸ್ ಲಿಥಿಯಂ ಫೆರೋಫಾಸ್ಫೇಟ್ ಬ್ಯಾಟ್ರಿ ಯೂಸ್ ಮಾಡಿದ್ದೀವಿ. ಈ ಬ್ಯಾಟ್ರಿಯಿಂದ ಪವರ್ ಪಡೆದುಕೊಂಡು ನೀವು ಬ್ರಷ್ ಕಟರ್ ರನ್ ಮಾಡಬಹುದು. ಒನ್ಸ್ ಅಗೇನ್ ಬ್ರಷ್ ಕಟರ್ನ ನೀವು ಮಿಷಿನ್ ಆಪ್ರೇಟ್ ಮಾಡೋಕ್ಕೂ ಒಬ್ಬರು ಬೇಕಾಗಿಲ್ಲ. ಇದು ಸ್ಮಾರ್ಟ್ ಡ್ರೈವ್ ಮೋಡ್ನಲ್ಲಿ ನಿಮ್ಮ ಹಿಂದೆ ಇದಾಗೆ ಮಿಷಿನ್ ತಾನಾಗೇ ಬರೋದ್ರಿಂದ ನೀವು ಬ್ರಷ್ ಕಟರ್ನಲ್ಲಿ ಕಳೆ ಕೊಚ್ಕೊಳ್ತಾ ಹೋಗ್ಬೋದು, ಮೆಷಿನ್ ತಾನಾಗೆ ಹಿಂದಕ್ಕೆ ಬರ್ತಾ ಇರುತ್ತೆ. ಆಮೇಲೆ ಚೈನ್ಸಾ ಮೂಲಕ ತೋಟದಲ್ಲಿರುವ ಮರ ಗಿಡಗಳನ್ನು ಕತ್ತರಿಸಿ, ಬಿದ್ದಿರುವ ಮರ, ಸತ್ತಿರುವ ಮರ ಇದನ್ನೆಲ್ಲ ಕತ್ತರಿಸಿ ಚೊಕ್ಕ ಮಾಡ್ಬೋದು.
ಬ್ಲೋವರ್ ಬಳಸಬಹುದು, ನೀವು ಇದರಲ್ಲಿ ಬೂಮ್ ಸ್ಪ್ರೇಯರ್ ಬಳಸ್ಬೋದು, ಆರ್ಚರ್ಡ್ ಸ್ಪ್ರೇಯರ್ ಬಳಸ್ಬೋದು. ಇದಿಷ್ಟೇ ಅಲ್ಲ, ಇದಕ್ಕೆ ನಾವು ಸ್ಟಬಲ್ ಮೂವರ್ ಅಟ್ಯಾಚ್ಮೆಂಟ್ ಕೂಡ ಮಾಡಿದ್ದೀವಿ. ಅಂದರೆ ಏನಾಗುತ್ತೆ, ನೀವು ಬ್ರಷ್ ಕಟರ್ನಲ್ಲಿ ಕಳೆ ಚೊಕ್ಕ ಮಾಡೋದು ಸ್ವಲ್ಪ ಸ್ಲೋ ಪ್ರೋಸೆಸ್ ಅದು, ಮತ್ತು ಸ್ವಲ್ಪ ದೈಹಿಕ ಶ್ರಮ ಬೇಕಾಗುತ್ತೆ. ಆದರೆ ಪೆಟ್ರೋಲ್ ವೆಹಿಕಲ್ನಲ್ಲಿ ಮಾಡಿದಷ್ಟು ದೈಹಿಕ ಶ್ರಮ ಬೇಕಾಗಲ್ಲ, ಯಾಕೆಂದರೆ ತೂಕ ತುಂಬ ಕಡಿಮೆ ಇರುತ್ತೆ, ಇಂಜಿನ್ ಏನೂ ಇರೋದಿಲ್ಲ, ಮತ್ತು ವೈಬ್ರೇಷನ್ ಕಡಿಮೆ ಇರುತ್ತೆ. ಆದರೂ ಕೂಡ ಕಂಪೇರಿಟಿವ್ಲಿ ಸ್ವಲ್ಪ ನಿಧಾನ ಆಗುತ್ತೆ ಕೆಲಸ. ಹೀಗೆ ಸಮತಟ್ಟಾದ ನೆಲದಲ್ಲಿ ಕಳೆ ವೇಗವಾಗಿ ತೆಗಿಬೇಕು, ಶ್ರಮ ಇಲ್ಲದೆ ತೆಗಿಬೇಕು ಅಂದರೆ ಸ್ಟಬಲ್ ಮೂವರ್ ತುಂಬ ಅತ್ಯುತ್ತಮ ಆಯ್ಕೆ. ಬಟ್ ಪೆಟ್ರೋಲ್ ಡೀಸೆಲ್ ಸ್ಟಬಲ್ ಮೂವರ್ಗಳಲ್ಲಿ ಏನು ಸಮಸ್ಯೆ ಅಂದರೆ ತುಂಬ ವೈಬ್ರೇಷನ್ ಇರುತ್ತೆ. ಆಮೇಲೆ ಅದು ಅದರ ಹತ್ತಿರದಿಂದ ಆಪ್ರೇಟ್ ಮಾಡಬೇಕು, ಆ ಕಳೆಯ ಮಧ್ಯೆ ನಡ್ಕೊಂಡು ಹೋಗಬೇಕಾಗತ್ತೆ. ಈ ಥರದ್ದೆಲ್ಲ ಸಮಸ್ಯೆ ಇದೆ. ಇದರ ಮೂಲಕ ನೀವು ಗಂಟೆಗೆ ₹5 ಖರ್ಚಿನಲ್ಲಿ ತುಂಬ ವೇಗವಾಗಿ ಕಳೆಯನ್ನು ಸ್ಟಬಲ್ ಮೂವರ್ ಮೂಲಕ ಚೊಕ್ಕ ಮಾಡ್ಬೋದು. ಈ ಯಂತ್ರವನ್ನು ಬಳಸಿಕೊಂಡು ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡಬಹುದು. ಇಲ್ಲಿ ಕೊಟ್ಟಿರುವ ಈ ನಂಬರ್ ಮೂಲಕ ಅಥವಾ ನಮ್ಮ ವೆಬ್ಸೈಟ್ ಮೂಲಕ ನೀವು ಡೆಮೋ ಎಲ್ಲಿ ನಡೆಯುತ್ತೆ, ಡೆಮೋ ನೋಡಬೇಕು ಅಂದರೂ ಡೆಮೋ ಬುಕ್ ಮಾಡಬಹುದು, ಅಥವಾ ಮಿಷಿನನ್ನು ಬುಕ್ ಮಾಡಬೇಕು ಅಂದರೂ ನಮ್ಮ ವೆಬ್ಸೈಟ್ ಮೂಲಕ ಕೂಡ ಬುಕ್ ಮಾಡಬಹುದು. ಆನ್ಲೈನ್ ಪೇಮೆಂಟ್ ಮಾಡಿ ಬುಕ್ಕಿಂಗ್ ಮಾಡಿದರೆ ನಿಮಗೆ ನಮ್ಮ ಟೀಮಿಂದ ಕಾಂಟ್ಯಾಕ್ಟ್ ಮಾಡಿ ಉಳಿದ ವಿವರಗಳನ್ನೆಲ್ಲ ತಗೊಂಡು ನಿಮಗೆ ಈ ಯಂತ್ರವನ್ನು ತಲುಪಿಸುವ ಪ್ರಯತ್ನವನ್ನು ಮಾಡ್ತೀವಿ. ನೀವು ವಾಟ್ಸ್ಯಾಪ್ ಅಥವಾ ಕರೆಯನ್ನು 8431133888 ಈ ನಂಬರ್ ಮೂಲಕ ನೀವು ನಮ್ಮನ್ನು ಸಂಪರ್ಕಿಸಬಹುದು. ಧನ್ಯವಾದಗಳು.